ಎಂತ ಗೊತ್ತುಂಟಾ, ಇವತ್ತೊಂದು ಸ್ವಲ್ಪ ಸಿಂಪಲ್ಲಾಗಿ ಬೇಗ ಆಗುವಾಗೆ ಒಂದು ಚಿಕನ್ ಗ್ರೇವಿ ರೆಸಿಪಿ ಹಾಕುವ ಅಂತ. ಓಕೆ, ಇದು ಎಣ್ಣೆ ಮತ್ತು ಬಟರ್ ಮಿಕ್ಸ್ ಮಾಡಿ ಹಾಕಿದ್ದು, ಮತ್ತು ಅದರಲ್ಲಿ ಗರಂ ಮಸಾಲೆ ಎಲ್ಲ ಹಾಕಿದ್ದೇನೆ. ಮತ್ತೆ ಕಟ್ ಮಾಡಿದ್ದು ಆನಿಯನ್ ಹಾಕಿದೆ, ಒಂದು 4 ಆನಿಯನ್ ಹಾಕಿದ್ದು. ಅರ್ಧ kg ಚಿಕನಿಗೆ ಒಂದು 4 ಆನಿಯನ್ ಹಾಕಿ ಅದು ಕೆಂಪು ಬಣ್ಣ ಆಗೋ ತನಕ ಹುರಿಬೇಕು. ಮತ್ತು ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಗೇರು ಬೀಜ ನೆನೆಸಿ ಇಟ್ಕೊಳ್ತೇನೆ. ಕೆಂಪು ಆಗ್ತಾ ಬಂತು, ಬಟ್ ಆಗಲಿಲ್ಲ ಇನ್ನೂ ಸಹ. ಸ್ವಲ್ಪ ಕೆಂಪಾದರೆ ಒಳ್ಳೆಯದು. ಒಂದ್ಸಲ ಆನಿಯನ್ ಕೆಂಪಾದರೆ ಮತ್ತೆ ಟೆನ್ಷನ್ ಇಲ್ಲ. ಚಿಕನ್ ಸಹ ಸ್ವಲ್ಪ ಹಲ್ದಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ಫ್ರೆಶ್ ರುಬ್ಬಿ ಹಾಕಿದರೆ ಒಳ್ಳೆಯದು. ನಾನು ಕಡ್ದು ಇಡ್ತೇನೆ, ಅದು ಅರ್ಜೆಂಟೆಲ್ಲ ಇದ್ದರೆ ಕಷ್ಟ ಆಗ್ತದಲ್ಲ. ಇದು ನಿಮಗೆ ಎಷ್ಟು 1-2 ತಿಂಗಳಾದರೂ ಹಾಳಾಗೋದಿಲ್ಲ, ಹೊರಗಡೆ ಇಟ್ಟರು ಸಹ. ಎಂತ ಹಾಕಲಿಕ್ಕಿಲ್ಲ, ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಹಲ್ದಿ ಉಪ್ಪು ಹಾಕಿ, ಇವಾಗ ಉಪ್ಪು ಜಾಸ್ತಿ ಹಾಕಿ ಕಡ್ದು ಇಡಬೇಕು. ಒಂದು ಮಿಕ್ಸಿ ತಗೊಂಡು ಸ್ವಲ್ಪ ಅರಿಶಿಣ, ಒಂದು 3 ಹಸಿಮೆಣಸು ಹಾಕಿದ್ದೇನೆ, ಒಂದು ಮೊಸರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಅಂದರೆ ಸ್ವಲ್ಪ ಕಡಿಬೇಕು. ಒಂದು 2-3 ಚಮಚ ಮೊಸರು ಹಾಕಿ, ಗ್ರೇವಿ ಜಾಸ್ತಿ ಬೇಕಂದರೆ ಒಂಚೂರು ಜಾಸ್ತಿ ಹಾಕಿ. ಮತ್ತು ಇದಕ್ಕೆ ಟೊಮೆಟೊ ಎಲ್ಲ ಬೇಕಂತ ಇಲ್ಲ. ಈರುಳ್ಳಿ ಆಲ್ಮೋಸ್ಟ್ ಕೆಂಪಾಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕಿ. ಒಂಚೂರು ಹಸಿ ಸ್ಮೆಲ್ ಹೋದ ನಂತರ ಇದಕ್ಕೆ ಚಿಕನ್ ಹಾಕಬೇಕು. ಚಿಕನ್ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಹಲ್ದಿ ಹಾಕಿ ಮಿಕ್ಸ್ ಮಾಡಿ. ಓಕೆ, ಮತ್ತು ಇದು ಮಸಾಲೆ ಹಾಕಿ. ಇದರಲ್ಲಿ ಕೊತ್ತಂಬರಿ ಪುಡಿ, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್ ಇಷ್ಟು ಉಂಟು. ಇಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಓಕೆ, ನೋಡಿ ಇದು ಬೇಯ್ತಾ ಉಂಟು. ಮತ್ತು ಇಲ್ಲಿ ನಾನಿದು ಮೊಸರು ಕಡ್ದಿಟ್ಟಿದ್ದೇನೆ, ಮತ್ತು ಇದರಲ್ಲಿ ಗೇರು ಬೀಜ ಕಡ್ದಿಟ್ಟಿದ್ದೇನೆ. ಓಕೆ, ಇದೆಲ್ಲ ಹಾಕಿ ಲಾಸ್ಟಿಗೆ ಕ್ರೀಮ್ ಹಾಕ್ಲಿಕ್ಕೆ ಉಂಟು, ಹೇಳ್ತೇನೆ ಇಲ್ಲಿ. ಮತ್ತು ಒಂಚೂರು ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ. ಓಕೆ, ಅದು ವಿಡಿಯೋ ಲಾಂಗ್ ಆಗ್ತದೆ, ಅದಕ್ಕೆಲ್ಲ ವಿಡಿಯೋ ತೆಗೀಲಿಲ್ಲ, ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನೋಡಿ, ಮೊಸರೆಲ್ಲ ಹಾಕಿ ಆಯಿತು, ಮತ್ತು ಗೇರು ಬೀಜ ಕಡ್ದು ಹಾಕಿ ರೆಡಿ ಆಯಿತು ಗ್ರೇವಿ. ಕಾಯಿ ಹಾಕಬೇಕಂತ ಸಹ ಇಲ್ಲ, ಎಷ್ಟು ಗ್ರೇವಿ ಆಗಿದೆ. ಲಾಸ್ಟಿಗೆ ಸ್ವಲ್ಪ ಕ್ರೀಮ್ ಹಾಕಿದರೆ ಫಿನಿಶ್.